ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ನಮಸ್ಕಾರ. ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಆಯುಷ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ. ಅದರಲ್ಲಿ ಆಲ್ರೆಡಿ ಸ್ಟ್ರೇ ವೇಕೆನ್ಸಿ ರೌಂಡ್ ನಡೀತಾ ಇದ್ದದ್ದು, ಮೊದಲನೇ ರೌಂಡಿನ ರಿಸಲ್ಟ್ ಕೂಡ ಬಂದಿದೆ. ಅದರ ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಸುಮಾರು ವಿದ್ಯಾರ್ಥಿಗಳು ಸೀಟ್ ಪಡೆದಿದ್ದರಿಂದ ಅಡ್ಮಿಷನ್ ಕೂಡ ಕಂಪ್ಲೀಟ್ ಮಾಡಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಎರಡನೇ ಸ್ಟ್ರೇ ವೇಕೆನ್ಸಿ ರೌಂಡ್ಗೆ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಕೆ ಅವರು. ಅದನ್ನು ನೋಡೋದಾದರೆ, ಯಾಕಂದರೆ ನಿನ್ನೆ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಈಗಿರೋ ಸೆಕೆಂಡ್ ರೌಂಡ್ ಸ್ಟ್ರೇ ವೇಕೆನ್ಸಿಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ನಾವೆಲ್ಲ ಭಾಗವಹಿಸ್ಬೋದೇನೋ ಅಂತ ಸ್ವಲ್ಪ ಡೌಟನ್ನು ಅವರು ವ್ಯಕ್ತಪಡಿಸಿದರು. ಅದನ್ನು ನೋಡೋದಾದರೆ ಇವಾಗ ನಿಮಗೆ ಆಲ್ರೆಡಿ ಗೊತ್ತಿದೆ ಎಲ್ಲಿ ನಾವು ಡೇಟಾನ ಎಂಟ್ರಿ ಮಾಡಬೇಕು, ಯಾವ ಥರ ಎಂಟ್ರಿ ಮಾಡಬೇಕು ಅನ್ನೋದು. ಅದಕ್ಕೆ ಆಪ್ಷನ್ ಎಂಟ್ರಿಗೆ ಲಿಂಕನ್ನು ಕೂಡ ಬಿಟ್ಟಿದ್ದಾರೆ ನಿನ್ನೆ. ಅಭ್ಯರ್ಥಿಗಳಿಗೆ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಆಯ್ಕೆಯ ಎಂಟ್ರಿ ಲಿಂಕ್. ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆದರೆ ಗೈಡ್ಲೈನ್ಸ್ ಪ್ರಕಾರ ನೋಡೋದಾದರೆ ಯಾವ್ಯಾವ ವಿದ್ಯಾರ್ಥಿಗಳು ಈ ಸೆಕೆಂಡ್ ಸ್ಟ್ರೇ ವೇಕೆನ್ಸಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರಿಗೆ ಎಲಿಜಿಬಿಲಿಟಿ ಇಲ್ಲ ಅನ್ನೋದನ್ನು ನೋಡ್ಕೊಳ್ಳೋಣ. ಅದರ ಪ್ರಕಾರ ನೀವು ದಯವಿಟ್ಟು ಗೈಡ್ಲೈನ್ಸನ್ನು ಫಾಲೋ ಮಾಡಿ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಮಾತ್ರ. ಈಗ ಉಳಿದಿರೋದು ಅಂದರೆ ಸ್ಟ್ರೇ ವೇಕೆನ್ಸಿ ಆಲ್ರೆಡಿ ಒಂದು ರೌಂಡ್ ಆಗಿದೆ. ಒಂದು ರೌಂಡ್ ಆದಮೇಲೆ ಸುಮಾರು ವಿದ್ಯಾರ್ಥಿಗಳು ಅದನ್ನು ಸೀಟ್ಗೆ ಹಂಚಿಕೆ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಉಳಿದಿರೋ ಸೀಟ್ಗಳಿಗೆ ಮಾತ್ರ ಇದು ಎರಡನೇ ಸ್ಟ್ರೇ ವೇಕೆನ್ಸಿ ರೌಂಡು. UG NEET 2025 ಆಯುಷ್ ಕೋರ್ಸ್ಗಳಿಗೆ ಪ್ರವೇಶಾತಿಗೆ ಎರಡನೇ ಸ್ಟ್ರೇ ವೇಕೆನ್ಸಿ ಸುತ್ತಿನ ಸೀಟು ಹಂಚಿಕೆ. ಆಯುಷ್ ಕೋರ್ಸ್ಗಳಿಗೆ ಸ್ಟ್ರೇ ವೇಕೆನ್ಸಿ ಸುತ್ತಿನ ಸೀಟು ಹಂಚಿಕೆ ನಂತರ, ಅಂದರೆ ಮೊದಲನೇ ಸ್ಟ್ರೇ ವೇಕೆನ್ಸಿ ನಂತರ ಉಳಿದಿರೋ ಸೀಟುಗಳಿಗೆ ಅಥವಾ ರದ್ದುಪಡಿಸಿಕೊಂಡಿರುವ ಹೊಸದಾಗಿ ಸೇರ್ಪಡೆಯಾದ ಸೀಟುಗಳಿಗೆ ಎರಡನೇ ಸ್ಟ್ರೇ ವೇಕೆನ್ಸಿ ಸುತ್ತಿನ ಸೀಟು ಹಂಚಿಕೆಯನ್ನು ನಡೆಸಲಾಗುವುದು. ಈಗ ಯಾವ್ಯಾವ ಸೀಟ್ ಉಳಿದಿದ್ದಾವೆ ಅಥವಾ ಯಾವ ಸೀಟ್ ಕ್ಯಾನ್ಸಲ್ ಆಗಿ ಮತ್ತೆ ಇದರಲ್ಲಿ ಕ್ಯಾರಿ ಓವರ್ ಆಗಿರ್ತವೆ, ಅದರ ಜೊತೆಗೆ ಏನಾದರೂ ಮತ್ತೆ ಹೊಸ ಸೀಟ್ಗಳು ಆ್ಯಡ್ ಆದರೆ ಎಲ್ಲ ಸೀಟ್ಗಳನ್ನು ಪೂಲಿಂಗ್ ಮಾಡಿ ಎರಡನೇ ಸ್ಟ್ರೇ ವೇಕೆನ್ಸಿನಲ್ಲಿ ಅರ್ಹ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಲಾಗುವುದು. whoever are eligible, they will be participating in this second stray vacancy round for the Ayush counseling. This is for the leftover seats, cancelled seats, and also if there are any new seats are being added during the counseling, they will also be considered for the second stray vacancy round. ಅದು ಇವಾಗ ಆಯುಷ್ ಕೋರ್ಸ್ಗಳ ಪ್ರವೇಶಾತಿಗೆ ಮೊದಲನೇ ಸ್ಟ್ರೇ ವೇಕೆನ್ಸಿ ಸುತ್ತಿನಲ್ಲಿ ಭಾಗವಹಿಸಿದ ಅರ್ಹ ವಿದ್ಯಾರ್ಥಿಗಳು ಯಾವುದೇ ಆಯುಷ್ ಸೀಟುಗಳನ್ನು ಹಂಚಿಕೆ ಮಾಡಿಕೊಳ್ಳದಿದ್ದಲ್ಲಿ, ಲಭ್ಯವಿರುವ ಸೀಟುಗಳಿಗೆ ಆಸಕ್ತಿ ಇದ್ದಲ್ಲಿ ಎರಡನೇ ಸ್ಟ್ರೇ ವೇಕೆನ್ಸಿ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಭಾಗವಹಿಸಬಹುದು. ದಟ್ ಮೀನ್ಸ್ whoever are interested in the stray vacancy for Ayush in this second round of stray vacancy counseling, and anyone who has not got the seat in the first stray vacancy round, and whoever are eligible to participate or can participate in the second stray vacancy round. ಯಾರಿಗೆ ಮೊದಲೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿಲ್ಲ ಮತ್ತು ಯಾರು ಎಲಿಜಿಬಲ್ ಇದೀರಿ, whoever is eligible, ಆಮೇಲೆ ಮತ್ತೆ ಯಾರಿಗೆ ಆಸಕ್ತಿ ಇದ್ದಲ್ಲಿ ಅಥವಾ ಸ್ಟ್ರೇ ವೇಕೆನ್ಸಿ ರೌಂಡ್ನಲ್ಲಿ ನಿಮಗೆ ಮತ್ತೆ ಆಸಕ್ತಿ ಇದ್ದರೆ ಸೆಕೆಂಡ್ ಸ್ಟ್ರೇ ವೇಕೆನ್ಸಿನಲ್ಲಿ ಆಯುಷ್ಯ ಸೀಟ್ ಬೇಕು ನನಗೆ ಅಂತ ನೀವೇನಾದರೂ ವೇಟ್ ಮಾಡ್ತಾ ಇದ್ದಲ್ಲಿ ಅಂತದರ ಅರ್ಥ, ನೀವು ಸೆಕೆಂಡ್ ಸ್ಟ್ರೇ ವೇಕೆನ್ಸಿನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. 6/11/2025 ಪ್ರಕಟಣೆಯಲ್ಲಿ ನೀಡಲಾಗಿರುವ ಎಲ್ಲ ಸೂಚನೆಗಳನ್ನು ಯಥಾವತ್ತಾಗಿ ಎರಡನೇ ಸ್ಟ್ರೇ ವೇಕೆನ್ಸಿ ಸುತ್ತಿಗೆ ಅನ್ವಯಿಸಲಾಗುವುದು. The guidelines published on 6/11/2025 notification will be applied to this second stray vacancy counseling as well. ಅದು ಆಲ್ರೆಡಿ ನಿಮಗೆ ಗೊತ್ತಿದೆ, ಅದನ್ನು ನೋಡಿಕೊಂಡೇ ಫಸ್ಟ್ ಸ್ಟ್ರೇ ವೇಕೆನ್ಸಿನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಿ. ಅದರಲ್ಲಿ ಸುಮಾರು ಜನರಿಗೆ ಸೀಟ್ ಹಂಚಿಕೆ ಆಗಿರುತ್ತೆ. ಉಳಿದವರು ಸೆಕೆಂಡ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು.
ಅದರ ಜೊತೆಗೆ ದಂತವೈದ್ಯಕೀಯ ಮತ್ತು ವೈದ್ಯಕೀಯ ಕಾಲೇಜುಗಳಿಗೆ ಸೇರಿರುವ ಅಭ್ಯರ್ಥಿಗಳು ಮತ್ತು 3ನೇ ಸುತ್ತಿನ ವೈದ್ಯಕೀಯ ಅಥವಾ ದಂತವೈದ್ಯಕೀಯ ಸುತ್ತಿನಲ್ಲಿ ತಾತ್ಕಾಲಿಕವಾಗಿ ಹಂಚಿಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಭಾಗವಹಿಸಲು ಅರ್ಹತೆ ಇರುವುದಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. Whoever have got a seat in the third round provisional list for medical and dental, and whoever have already got a seat and taken admission in the respective colleges, that is medical and dental, are not eligible to participate in this round. ಇನ್ನೊಂದು ಸರ್ತಿ ಹೇಳ್ತೀನಿ, ಐ ವಿಲ್ ರಿಪೀಟ್ ಇಟ್ ಅಗೈನ್. ಯಾರಾದರೂ ಡೆಂಟಲ್ ಮತ್ತು ಮೆಡಿಕಲ್ ಸೀಟ್ ತೊಗೊಂಡು ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ರೆ ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಮತ್ತು ಪ್ರೊವಿಷನಲ್ ಲಿಸ್ಟ್ ಅಲಾಟ್ಮೆಂಟ್ ಮಾಡಿದಾಗ ಸೀಟ್ ಸಿಕ್ಕಿದೆ, ಅವರು ಈ ಸ್ಟ್ರೇ ವೇಕೆನ್ಸಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅಖಿಲ ಭಾರತ ಕೌನ್ಸಿಲಿಂಗ್ ಮತ್ತು ಡೀಮ್ಡ್ ವಿಶ್ವವಿದ್ಯಾಲಯ, ಸೆಂಟ್ರಲ್ ಯೂನಿವರ್ಸಿಟಿಗಳ ಮುಂತಾದ ಮೊದಲನೆಯ, ಎರಡನೇ ಮಾಪಪ್ ಸುತ್ತಿನಲ್ಲಿ ಸೀಟು ಹಂಚಿಕೆ ನಂತರ ಕಾಲೇಜಿಗೆ ವರದಿ ಮಾಡಿದ ಅಭ್ಯರ್ಥಿಗಳು ಅಥವಾ ಸ್ಟ್ರೇ ವೇಕೆನ್ಸಿ ಸುತ್ತಿನಲ್ಲಿ ಹಂಚಿಕೆ ಆಗುವ ಅಭ್ಯರ್ಥಿಗಳು ಈ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹರಾಗಿರುವುದಿಲ್ಲ. ಇಟ್ ಮೀನ್ಸ್ MCC quota, deemed university and central university who are conducting first, second, third round or mop-up round, whoever got a seat and whoever already reported to the colleges and taken admission are not eligible in this round again. ನಿಮಗೆ ಸೆಂಟ್ರಲ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ ಅಥವಾ MCC ರೌಂಡಲ್ಲಿ ಸೀಟ್ ಸಿಕ್ಕು ಆಲ್ರೆಡಿ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಂಡಿದ್ರೆ, ಅಡ್ಮಿಷನ್ ಮಾಡ್ಕೊಂಡಿದ್ರೆ ಈ ಸೆಕೆಂಡ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಆಯುಷ್ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಅಭ್ಯರ್ಥಿಗಳು ಆಯುಷ್ ಕೋರ್ಸ್ಗಳಿಗೆ ಭಾಗವಹಿಸುವ ಮೊದಲು ಸೀಟುಗಳ ಲಭ್ಯತೆಯನ್ನು ಪರಿಶೀಲಿಸಿ ವಿವಿಧ ಕಾಲೇಜುಗಳಲ್ಲಿನ ಶುಲ್ಕದ ವಿವರಗಳನ್ನು ಗಮನಿಸಿ ನಂತರ ಎರಡನೇ ಸ್ಟ್ರೇ ವೇಕೆನ್ಸಿ ಸುತ್ತಿನಲ್ಲಿ ಭಾಗವಹಿಸಲು ಸೂಚಿಸಿದೆ. ಇಟ್ ಸೇಸ್ ದ್ಯಾಟ್ ಬಿಫೋರ್ ಯು ಸ್ಟಾರ್ಟ್ ಎಂಟ್ರಿಂಗ್ ದ options in the stray vacancy round, in this second stray vacancy round, you are advised to check the seat matrix and also fee structures in the respective colleges, and if you feel that you can go ahead with the second stray vacancy round, and if you feel that you are eligible to get a seat, or if you are really interested in the second round of stray vacancy for this Ayush counseling, then you can log in and enter your options. Think twice. ಒಂದು ಬಿಟ್ಟು ಎರಡು ಸರ್ತಿ ವಿಚಾರ ಮಾಡಿ ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಭ್ಯರ್ಥಿಗಳು ಶುಲ್ಕದ ವಿವರಗಳನ್ನು ಪರಿಶೀಲಿಸಿದ ನಂತರ ದೃಢಪಡಿಸಿಕೊಂಡು ಪೋಷಕರೊಂದಿಗೆ ಚರ್ಚಿಸಿ ನಂತರ ಸುತ್ತಿನಲ್ಲಿ ಭಾಗವಹಿಸಲು ಸಲಹೆ ನೀಡಲಾಗಿದೆ. ಇಟ್ ಇಸ್ advised that students before making their option entries can discuss with their parents, then enter the options. ಇತರೆ ಅಭ್ಯರ್ಥಿಗಳು ಆಯುಷ್ ಸೀಟುಗಳಲ್ಲಿ ಆಸಕ್ತಿ ಇದ್ದಲ್ಲಿ ಪ್ರಸ್ತುತ ಕಾಲೇಜಿನಿಂದ ನಿಗದಿತ ಸಮಯದೊಳಗೆ ಮೂಲ ದಾಖಲೆಗಳನ್ನು ಪಡೆಯುವುದನ್ನು ದೃಢಪಡಿಸಿಕೊಂಡ ನಂತರ ಈ ಸುತ್ತಿನಲ್ಲಿ ಭಾಗವಹಿಸಿ ಆಪ್ಷನ್ ಎಂಟ್ರಿ ಮಾಡಬಹುದಾಗಿದೆ. ಇಟ್ ಮೀನ್ಸ್ if any other students who are really interested in getting Ayush seat, and if they are already taken admission in other colleges, should make a note that you have to get all your original documents from the colleges, and if you are ensured and if you are confirmed that you will get all the original documents from that colleges, then only you can make a participation in this round. ಸ್ಟ್ರೇ ವೇಕೆನ್ಸಿ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ನಂತರ ಈ ಹಿಂದೆ ಪಡೆದಿದ್ದ ಸೀಟು ರದ್ದಾಗುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ಅದನ್ನು ವಾಪಸ್ಸು ಕೊಡಲಾಗುವುದಿಲ್ಲ. ಹಂಚಿಕೆಯಾದ ಸೀಟಿಗೆ ಕಡ್ಡಾಯವಾಗಿ ಕಾಲೇಜಿಗೆ ಪ್ರವೇಶ ಪಡೆಯಬೇಕು. ದಿಸ್ ಯು ಹ್ಯಾವ್ ಟು ರೀಡ್ ಒನ್ಸ್ ಆರ್ ಟ್ವೈಸ್ ಬಿಫೋರ್ ಯು ಮೇಕ್ ಎ ಚಾಯ್ಸ್ ಟು ಎಂಟರ್ ಇನ್ ಟು ದಿಸ್ ಸ್ಟ್ರೇ ವೇಕೆನ್ಸಿ ರೌಂಡ್. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ನಿಜವಾಗೂ ಆಯುಷ್ ಸೀಟಲ್ಲೇ ಆಸಕ್ತಿ ಇದ್ದರೆ, ಆಲ್ರೆಡಿ ನೀವು ಬೇರೆ ಕಾಲೇಜಲ್ಲಿ ಎಂಟ್ರಿ ಆಗಿರ್ತೀರಿ, ಅಡ್ಮಿಷನ್ ತೊಗೊಂಡಿರ್ತೀರಿ, ಆಮೇಲೆ ಈ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಅಕಸ್ಮಾತ್ ಈ ರೌಂಡಲ್ಲಿ ನಿಮಗೆ ಏನಾದರೂ ಸೀಟ್ ಸಿಕ್ಕರೆ
ಹಳೆಯ ಸೀಟು ಆಲ್ರೆಡಿ ಅಡ್ಮಿಟ್ ಆಗಿರೋ ಸೀಟು ಯಾವುದೇ ರೌಂಡಲ್ಲಿ ಯಾವುದೇ ಸೀಟ್ ಹಂಚಿಕೆ ಆಗಿದ್ದಲ್ಲಿ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ವಾಪಸ್ ನಿಮಗೆ ಕೊಡೋದಿಲ್ಲ. ಮತ್ತು ಸೀಟು ಸಿಕ್ಕ ನಂತರ ಕಂಪಲ್ಸರಿ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸಲೇಬೇಕು. ಇಟ್ ಮೀನ್ಸ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಆಯುಷ್ ಸೀಟ್, if you are already taken admission in the other colleges, you have to make sure that you will all the original documents before you participate in this round, and once you get a seat in this round, the previous allotted seats will get cancelled, and at any circumstances or any conditions it will be given back to you. You are instructed to join the allotted seat and the college compulsorily after this allotment. ನಿಗದಿತ ದಿನಾಂಕ ಮತ್ತು ಸಮಯದೊಳಗೆ ಕಡ್ಡಾಯವಾಗಿ ಹಂಚಿಕೆಯಾದ ಕಾಲೇಜುಗಳಿಗೆ ಪ್ರವೇಶ ಪಡೆಯುವುದು. ಇಟ್ ಮೀನ್ಸ್ ಬಿಫೋರ್ ದ ಡ್ಯೂ ಡೇಟ್ ಯು ಹ್ಯಾವ್ ಟು ಗೋ ಆ್ಯಂಡ್ ಜಾಯಿನ್ ದ ಅಲಾಟೆಡ್ ಕಾಲೇಜ್ ಆ್ಯಂಡ್ ದ ಕೋರ್ಸ್ ವಿತ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್. ಇತರೆ ಕೋರ್ಸ್ಗಳಿಗೆ ಪಾವತಿಸಿದ ಶುಲ್ಕವನ್ನು ಈಗಾಗಲೇ ಕಾಲೇಜುಗಳಿಗೆ ವರ್ಗಾವಣೆ ಮಾಡಲಾಗಿದ್ದು ಆಯುಷ್ ಕೋರ್ಸ್ಗಳಿಗೆ ಹೊಂದಾಣಿಕೆ ಮಾಡಲಾಗುವುದಿಲ್ಲ. You have to forfeit the fees you have paid already for the earlier colleges and the seat and the course. That fees will not be get adjusted with Ayush allotment. You have to bear this condition. ನಿಮಗೆ ಯಾವುದೇ ಕಾರಣಕ್ಕೂ ಆಲ್ರೆಡಿ ತುಂಬಿರೋ ಫೀಸನ್ನು ವಾಪಸ್ ಕೊಡೋದಿಲ್ಲ. NRI ಸೀಟದಲ್ಲಿ ಹಂಚಿಕೆಯಾದ ಸೀಟುಗಳನ್ನು ಅದೇ NRI ಸೀಟುಗಳಲ್ಲಿ ಹಂಚಿಕೆಯಾಗಿ ಅವರು NRI ಸೀಟುಗಳಲ್ಲಿ ಆಸಕ್ತಿ ಇದ್ದರೆ ಆ ಕೋಟಾದಲ್ಲಿ ಆಪ್ಷನ್ಗಳನ್ನು ಎಂಟ್ರಿ ಮಾಡಬಹುದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ NRI ಕೋಟಾ ಆ್ಯಂಡ್ ಇಫ್ ಯು ಆರ್ ಎಲಿಜಿಬಲ್ ಫಾರ್ NRI ಕೋಟಾ, ಯು ಕ್ಯಾನ್ ಮೇಕ್ ಆಪ್ಷನ್ಸ್ ಫಾರ್ ದ್ಯಾಟ್ ಕೋಟಾ ಓನ್ಲಿ. ಅದರ ವೇಳಾಪಟ್ಟಿ ನೋಡೋದಾದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಏನಿದೆ, ಅಭ್ಯರ್ಥಿಗಳು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಥವಾ ಅದಕ್ಕೂ ಮೊದಲು ಹಂಚಿಕೆ ಮಾಡಿಕೊಂಡ ಕಾಲೇಜಿಗೆ ಕಡ್ಡಾಯವಾಗಿ ವರದಿ ಮಾಡಿಕೊಳ್ಳಬೇಕು. ಅಭ್ಯರ್ಥಿಯು ನಿಗದಿಪಡಿಸಿದ ಕಾಲೇಜಿಗೆ ವರದಿ ಮಾಡಲು ವಿಫಲವಾದಲ್ಲಿ ಅವರು ಯಾವುದೇ ಸೀಟನ್ನು ಹೊಂದಿರುವುದಿಲ್ಲ. ಅಂಥ ಅಭ್ಯರ್ಥಿಗಳು 2 ಸೀಟುಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಕಡ್ಡಾಯವಾಗಿ ನಿಗದಿಪಡಿಸಿದ ಕಾಲೇಜಿಗೆ ವರದಿ ಮಾಡಿಕೊಳ್ಳಬೇಕು. This is also important for you. It says that if you fail to join the allotted college on or before the due date, you will lose this seat also and the previous seat also. You will be not carrying any seat with you after this round if you fail to join the respective colleges. And fees will be not refunded and you will be losing both the seats. So it is advised that you join the college before the due date. ಅದರ ಜೊತೆಗೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ದ ಪೀರಿಯಡ್ ಫಾರ್ ದ ನ್ಯೂ ಆಪ್ಷನ್ಸ್ ಎಂಟ್ರಿ ಈಸ್ ಫ್ರಮ್ 25/11/2025 6 PM to 27/11/2025 10 AM. 25/11/2025 ಸಂಜೆ 6 ಗಂಟೆಯಿಂದ 27/11/2025 ಬೆಳಗ್ಗೆ 10 ಗಂಟೆವರೆಗೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ಅರ್ಹ ಅಭ್ಯರ್ಥಿಗಳು ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಬೇಕು. ಈ ಮೊದಲು ದಾಖಲಿಸಿದ ಇಚ್ಛೆ ಅಥವಾ ಆಯ್ಕೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಯು ಹ್ಯಾವ್ ಟು ಮೇಕ್ ನ್ಯೂ ಆಪ್ಷನ್ ಎಂಟ್ರಿ ಇನ್ ದಿಸ್ ರೌಂಡ್. ದ ಅರ್ಲಿಯರ್ ಚಾಯ್ಸಸ್ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಕನ್ಸಿಡರ್. ದೇ ಗೆಟ್ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ. ಯಾವುದೇ ಕಾರಣಕ್ಕೂ ಇಚ್ಛೆಗಳನ್ನು ದಾಖಲಿಸಲು ಅವಧಿಯನ್ನು ವಿಸ್ತರಿಸಲಾಗುವುದಿಲ್ಲ. ದ ಆಪ್ಷನ್ ಎಂಟ್ರಿ ಪೀರಿಯಡ್ ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಫರ್ದರ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್. ಮೆರಿಟ್ ಹಾಗೂ ಅಭ್ಯರ್ಥಿಯು ದಾಖಲಿಸಿರುವ ಆಪ್ಷನ್ ಆಧಾರದ ಮೇಲೆ ಸೀಟು ಹಂಚಿಕೆ ಆಗಿರೋದರಿಂದ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಕಡ್ಡಾಯವಾಗಿ ಪ್ರವೇಶ ಪಡೆಯಬೇಕು. ಸಿನ್ಸ್ ದ ಅಲಾಟ್ಮೆಂಟ್ is based on the merit and the option entered by the students, you have to make sure that you make your options as per requirement, and you will be instructed or compulsorily you have to take admission in the allotted colleges.
ಇಟ್ ಈಸ್ ಅ ನೋಟ್ ಟು ಅಬ್ಸರ್ವ್. ರದ್ದುಗೊಳ್ಳಬಹುದಾದ ಅಥವಾ ಹೊಸದಾಗಿ ಸೀಟುಗಳು ಸೇರ್ಪಡೆಯಾದಲ್ಲಿ ಅಂತಹ ಸೀಟುಗಳನ್ನು ಸಹ ಹಂಚಿಕೆ ಮಾಡುವುದರಿಂದ ಸೀಟ್ ಮೆಟ್ರಿಕ್ಸ್ನಲ್ಲಿ ಸೀಟುಗಳ ಲಭ್ಯತೆಯನ್ನು ತೋರಿಸದಿದ್ದರೂ ಸಹ ಅಭ್ಯರ್ಥಿಗಳು ಕಾಲೇಜಿಗೆ ಸೇರಬಯಸುವ ಇಚ್ಛೆಗಳನ್ನು ದಾಖಲಿಸಲು ಅಭ್ಯರ್ಥಿಗಳಿಗೆ ಸಲಹೆ ನೀಡಲಾಗಿದೆ. ಅಂದರೆ ಅಕಸ್ಮಾತ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವುದೇ ಕಾಲೇಜಲ್ಲಿ ಸೀಟ್ ಕಾಣಿಸಲಿಲ್ಲ ಅಂದರೂ ಕೂಡ ನಿಮಗೆ ಆ ಕಾಲೇಜ್ ಇಂಟ್ರೆಸ್ಟ್ ಇದ್ದರೆ ಆ ಕಾಲೇಜನ್ನು ಕೂಡ ನಿಮ್ಮ ಆಪ್ಷನ್ ಎಂಟ್ರಿನಲ್ಲಿ ಸೇರಿಸ್ಕೋಬೋದು. ಯಾಕಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ಆದ ಮೇಲೆ ಯಾವುದೇ ಹೊಸ ಸೀಟುಗಳು ಆ ಕಾಲೇಜಿಗೆ ಆ್ಯಡ್ ಆದರೆ ಅದನ್ನು ಈ ರೌಂಡಲ್ಲೇ ಕನ್ಸಿಡರ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಆ ಕಾಲೇಜಿನಲ್ಲಿ ಏನಾದರೂ ಇದ್ದರೆ ಅಥವಾ ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ಮೆರಿಟ್ ಪ್ರಕಾರ ಆ ಸೀಟನ್ನು ನಿಮಗೆ ಹಂಚಿಕೆ ಮಾಡ್ತಾರೆ. ಸೊ ಇವನ್ ದೋ ದೇರ್ ಈಸ್ ನೋ ಸೀಟ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ದ ಕಾಲೇಜ್ ಯು ಆರ್ ಇಂಟ್ರೆಸ್ಟೆಡ್, ಯು ಪ್ಲೀಸ್ ಮೇಕ್ ಎನ್ ಎಂಟ್ರಿ ಫಾರ್ ದ್ಯಾಟ್ ಕಾಲೇಜ್, and during the counseling if any of the new seats are added to that college, if you are eligible based on your merit, that seat will be allotted to you. So make sure that you make your own choices as per your interest and as per your rank. The schedule for this stray vacancy is ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ 25/11/2025 ಸಂಜೆ 6 ನಂತರ. ಹೊಸದಾಗಿ ಇಚ್ಛೆಗಳನ್ನು ದಾಖಲಿಸುವುದು 25/11/2025 ನಂತರ 6 ಗಂಟೆ ನಂತರ 27/11/2025 ಬೆಳಗ್ಗೆ 10 ಗಂಟೆವರೆಗೆ. ಸೀಟ್ ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಪ್ರೊವಿಷನಲ್ ಲಿಸ್ಟ್ 27/11/2025 ಮಧ್ಯಾಹ್ನ 2 ನಂತರ. ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ಫೈನಲ್ ಲಿಸ್ಟ್ 28/11/2025 ಬೆಳಗ್ಗೆ 10 ನಂತರ. ಶುಲ್ಕ ಪಾವತಿಸುವುದು ಹಾಗೂ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು 28/11/2025 29/11/2025 ಎಲ್ಲ ಮೂಲ ದಾಖಲೆಗಳೊಂದಿಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/11/2025 ಸಂಜೆ 5:30 ಇದನ್ನೆಲ್ಲ ಟೈಮ್ ಟೇಬಲ್ನ ಗಮನಿಸಿ ನಿಮಗೆ ನಿಜವಾಗೂ ಆಯುಷ್ ಸೀಟಲ್ಲಿ ಆಸಕ್ತಿ ಇದ್ದರೆ, ಎಲಿಜಿಬಲ್ ಇದ್ದರೆ ಈ ಸೀಟುಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬಹುದು. ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಸೆಕೆಂಡ್ ಸ್ಟ್ರೇ ವೇಕೆನ್ಸಿ ರೌಂಡ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಆಯುಷ್ ಸೀಟ್. ಅದನ್ನೇ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ the Kannada notification. Please go through this in English notification as well before you make your choices. All the best again. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸಂಬಂಧಪಟ್ಟಂಥ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಎಲ್ಲರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗಲಿ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು ಬರೆದಿದ್ದಾರೆ, ನಮಗೆ ಯಾವುದೇ ನೋಟಿಫಿಕೇಷನ್ ನೋಡೋದಕ್ಕೆ ಆಗ್ತಾ ಇಲ್ಲ, ಇಂಟರ್ನೆಟ್ ಫೆಸಿಲಿಟಿ ಇಲ್ಲ, ಕಂಪ್ಯೂಟರ್ ಇರೋದಿಲ್ಲ, ಸುಮಾರು ತೊಂದರೆಗಳಿದ್ದಾವೆ ಅವರಿಗೆ. ಅಂಥವ್ರಿಗೆ ಅಟ್ಲೀಸ್ಟು ಮೊಬೈಲ್ ಇರೋದರಿಂದ ಮೊಬೈಲಲ್ಲಿ ಬೇಕಾದ್ರೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ. ಅವರು ಕೂಡ ಇಂಟ್ರೆಸ್ಟ್ ಇದ್ದರೆ ಈ ರೌಂಡಲ್ಲಿ ಭಾಗವಹಿಸಲಿ. ಥ್ಯಾಂಕ್ ಯು.